ಮಧ್ಯದಲ್ಲಿ ಟಾಯ್ಲೆಟ್ ಕೂಡ ಸಿಗುತ್ತೆ, ಅದಕ್ಕೇನು ಒಳ್ಳೆ ವ್ಯವಸ್ಥೆ ಇದೆ, ಟಾಯ್ಲೆಟ್ ಕೂಡ ಮಾಡ್ಬೋದು. ಈ ಪಾಯಿಂಟಲ್ಲಿ ಒಂದು ಒಳ್ಳೆ ಆಯಿತು. ಇವರು ಈ ರೋಡಲ್ಲಿ ಕುದುರೆ ಮಾತ್ರ ಹೋಗೋದು, ಈ ದಾರಿಯಿಂದ ಹತ್ಕೊಂಡು ಹೋಗಿದ್ರೆ ಶಾರ್ಟ್ ಕಟ್ ಆಗುತ್ತೆ. ಸ್ವಲ್ಪ ರಿಸ್ಕ್ ಆಗ್ಬೋದು, ಆದರೆ ಶಾರ್ಟ್ ಕಟ್ ಸಿಕ್ಕಾಪಟ್ಟೆ ಶಾರ್ಟ್ ಕಟ್ ಆಗುತ್ತೆ. ಇದು ನೋಡಿ, ಇವಾಗ ಟೈಮ್ 2 ಗಂಟೆ ಆಯಿತು. ವಾತಾವರಣ ನೋಡಿ ಯಾವ ಥರ ಆಗಿದೆ. ಸಂಜೆ 6 ಗಂಟೆ ಆಗುತ್ತಲ್ಲ, ಆ ರೀತಿ ಆಗಿಬಿಟ್ಟಿದೆ ಕೇದಾರ್ನಾಥಲ್ಲಿ. ಟ್ರೆಕ್ಕಿಂಗಲ್ಲಿ ಏನೆಲ್ಲ ಕಷ್ಟ ಅನುಭವಿಸಬೇಕಾಗುತ್ತೆ ಮತ್ತು ಏನೆಲ್ಲ ಒಳ್ಳೊಳ್ಳೆ ಪ್ಲೇಸಲ್ಲಿ ಸಿಗುತ್ತೆ ಎಲ್ಲನೂ ಈ ಟ್ರೆಕ್ಕಿಂಗ್ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ನೋಡಿ. ಯಾವ ಥರ ರಿಸ್ಕ್ ಆಗುತ್ತೆ, ಏನೆಲ್ಲ ನೋಡಲಿಕ್ಕಾಗುತ್ತೆ ಎಲ್ಲ ಇದರಲ್ಲಿ ಒಂದು ಶಾರ್ಟಾಗಿ ಒಂದು ವೀಡಿಯೋ ಮಾಡ್ತೀನಿ. ಟ್ರೆಕ್ಕಿಂಗ್ ಮಾತ್ರ ಕೇದಾರ್ನಾಥ್ ಹೋಗೋದು. ಗಾಯ್ಸ್, ಆ್ಯಕ್ಚುಲಿ ಇವಾಗ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗೋದು 8 ಗಂಟೆ 52 ನಿಮಿಷ ಆಯಿತು. ಟ್ರೆಕ್ಕಿಂಗ್ ಮಾಡ್ತಾ ಇದ್ದೇವೆ ಗಾಯ್ಸ್. ನೋಡೋಣ ಕೇದಾರ್ನಾಥ್ ಟೆಂಪಲ್ ಕಡೆ ಎಷ್ಟು ಗಂಟೆಗೆ ರೀಚ್ ಆಗ್ತೇವೆ ಅಂತ ನೋಡೋಣ. ಕೇದಾರ್ನಾಥ್ ಟೆಂಪಲ್ ಅಂದರೆ ಹಿಂದೂಗಳ ಒಂದು ಡ್ರೀಮ್ ಪ್ಲೇಸ್ ಆಗಿರುತ್ತೆ. ಕೇದಾರ್ನಾಥ್ ಹೋಗೋದು ಅಷ್ಟೊಂದು ಈಸಿ ಇರಲ್ಲ. ಸ್ವತಃ ಮಹಾದೇವನ ಬುಲಾವ ಬರಬೇಕಂತ ಹೇಳ್ತಾರೆ. ಅಂದರೆ ಮಹಾದೇವನು ಸ್ವತಃ ಕರ್ಸ್ಕೊಳ್ತಾನಂತೆ, ಅವ್ರು ಮಾತ್ರ ಹೋಗ್ತಾರಂತ ಒಂದು ನಂಬಿಕೆ. ಕೇದಾರ್ನಾಥ್ ಬರಲಿಕ್ಕೆ 3 ವಿವಿಧ ರೀತಿಗಳಿದೆ. ಮೊದಲನೇದಾಗಿ ಹೆಲಿಕಾಪ್ಟರ್ ಮೇಲೆ ಬರ್ಬೋದು, ಎರಡನೇದಾಗಿ ಕುದುರೆ ಮೇಲೆ ಬರ್ಬೋದು, ಆಮೇಲೆ ಜನರು ಕರ್ಕೊಂಡು ಹೋಗ್ತಾರೆ, ಮೂರನೇದಾಗಿ ತಾವೇ ಸ್ವತಃ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೋದು. ಚಾರ್ಜಸ್ ಬಗ್ಗೆ ಹೇಳ್ಬೇಕಂದ್ರೆ ಹೆಲಿಕಾಪ್ಟರಲ್ಲಿ 3,000 to 7,000 ಚಾರ್ಜಸ್ ಮಾಡ್ಬೋದು. ನನ್ನ ಪ್ರಕಾರ ಮಾತ್ರ ಬುಕ್ಕಿಂಗ್ ಮಾಡಬೇಕಾಗತ್ತೆ. ಅದೇ 4 ಜನ ಕರ್ಕೊಂಡು ಹೋಗೋದಿದ್ದರೆ 8,000 to 15,000 ತನಕ ಚಾರ್ಜಸ್ ಮಾಡ್ತಾರೆ. ಅದೇ ಕುದುರೆ ಗಾಡಿ ಮೇಲೆ ಹೋಗೋದಿದ್ರೆ 3,000 to 7,000 ತನಕ ಚಾರ್ಜಸ್ ಮಾಡ್ತಾರೆ. ಅದೇ ನಾವು ಫ್ರೀಯಾಗಿ ಟ್ರೆಕ್ಕಿಂಗ್ ಮಾಡಿ ಕೂಡ ಹೋಗ್ಬೋದು. ಹೆಲಿಕಾಪ್ಟರ್ ಮಾತ್ರ ಮೊದಲೇ ಬುಕ್ಕಿಂಗ್ ಮಾಡಬೇಕಾಗುತ್ತೆ ಆನ್ಲೈನಲ್ಲಿ. ಇದೇ ಕುದುರೆ ಗಾಡಿ ಇರ್ಬೋದು, ಆಮೇಲೆ ಪಲ್ಲಕ್ಕಿ ಅಂತ ಹೇಳ್ತಾರೆ, ಅದರಲ್ಲೇ ಹೋಗೋದಿದ್ರೆ ಅಲ್ಲೇ ಬುಕ್ಕಿಂಗ್ ಮಾಡೋದು ಆಫ್ಲೈನಲ್ಲಿ. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆದ್ದರಿಂದ ನಮಗೆ ಆ ಅಮೌಂಟ್ ದುಬಾರಿ ಆಗುತ್ತೆ. ಅದ್ರಗೋಸ್ಕರ ನಾವು ಕಾಲ್ನಡಿಗೆಯಲ್ಲಿ ಹೋಗಿದ್ದು. ಗೈಸ್, ನೆನಪಿರಲಿ 165 ಕಂಬದಲ್ಲಿ ಈ ಸೈಡ್ ಇದ್ದರೆ ಶಾರ್ಟ್ಕಟ್ ಆಗೋಗುತ್ತೆ. ಆದರೆ ಒಂದು ನೆನಪಿರಲಿ, ಶಾರ್ಟ್ಕಟ್ ಅಂತ ನೀವು ಎಲ್ಲ ಕಡೆ ಶಾರ್ಟ್ಕಟ್ ತಗೊಳ್ಳಿಕ್ಕೆ ಹೋಗಬೇಡಿ. ಯಾಕಂದರೆ ಮಳೆಗಾಲದಲ್ಲಿ ಯಾವಾಗ ಸ್ಕಿಡ್ ಆಗ್ಬೋದು, ಯಾವಾಗ ಕಲ್ಲು ಬಂಡೆ ಜಾರ್ಖಂಡ್ ಕೆಳಗಡೆ ಬರ್ಬೋದು. ಆದ್ದರಿಂದ ಜನರ ಪ್ರಕಾರ ಯಾವ ರೀತಿ ಹೋಗ್ತಾ ಇದ್ದಾರೆ ಅದೇ ರೀತಿ ಹೋಗಿ. ಮಧ್ಯದಲ್ಲಿ ಟಾಯ್ಲೆಟ್ ಕೂಡ ಸಿಗುತ್ತೆ, ಅದಕ್ಕೇನು ಒಳ್ಳೆ ವ್ಯವಸ್ಥೆ ಇದೆ, ಟಾಯ್ಲೆಟ್ ಕೂಡ ಮಾಡ್ಬೋದು. ಟಾಯ್ಲೆಟ್ಗೆಲ್ಲ ವ್ಯವಸ್ಥೆ ಇದೆ ಇಲ್ಲಿ. ಟಾಯ್ಲೆಟ್ ಫ್ರೀಯಾಗಿ ಮಾಡ್ಬೋದು, ಯಾಕಂದರೆ ಇದರಲ್ಲಿ ಅಮೌಂಟು ಯಾರು ತಗೊಳ್ಳಲ್ಲ, ಫ್ರೀಯಾಗಿರುತ್ತೆ. ಮತ್ತು ಮುಂದ್ಗಡೆ ಹೋಗ್ತಾ ಇದ್ದಂಗೆ ಟಾಯ್ಲೆಟ್ಗಳು ಸಿಗುತ್ತೆ. ಇದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಟಾಯ್ಲೆಟ್ ಬಗ್ಗೆ ಮಾಡಬೇಕಂದ್ರೆ. ರೀಲ್ಸಲ್ಲೆಲ್ಲ ಕೇಳ್ಬೋದು ನೀವು, ಒಂದು ಮ್ಯಾಗಿಗೆ 100 ರೂಪಾಯಿ ಅಂತೆ, ಅದೇ ರೀತಿ ನೀರು ಬಾಟಲಿಗೆ 80 ರೂಪಾಯಿ ಅಂತೆ. ಹೌದು, ನಿಜ ಇದು. ಯಾಕಂದರೆ ಕೆಳಗಡೆಯಿಂದ ಮೇಲ್ಗಡೆ ತರಲಿಕ್ಕೆ ಅಷ್ಟು ಚಾರ್ಜಸ್ ಆಗುತ್ತೆ. ಆದ್ದರಿಂದ ಇವರು ಪ್ರತಿಯೊಂದು ಫುಡ್ಡಿಗೆ ಡಬಲ್ ರೇಟ್ ಆಗಿರುತ್ತೆ. 100 ರೂಪಾಯಿ ಅಂದರೆ 200 ರೂಪಾಯಿ ಆಗಿರುತ್ತೆ. ಆ ರೀತಿ ಆಗುತ್ತೆ. ನೀವು ಸೋನ್ಪ್ರಯಾಗಿಂದ ಏನಾದರೂ ತಿನ್ನಲಿಕ್ಕೆ ಹಣ್ಣು ಹಂಪಲ ತಗೊಂಡು ಬರ್ಬೋದು. ಗೌರಿಕುಂಡಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದು. ಇವಾಗ ಇಲ್ಲಿ ಬರಲಿಕ್ಕೆ 3.5 ಗಂಟೆ ಆಯಿತು. ಮಿನಿಮಮ್ ಒಂದೊಂದು 7 to 9 ಕಿಲೋಮೀಟರ್ ಬಂದಿದೆ ಅನಿಸುತ್ತೆ. ನೆಟ್ವರ್ಕು ಏನು ವರ್ಕ್ ಆಗ್ತಾ ಇಲ್ಲ, ಅದ್ರಗೋಸ್ಕರ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ನನ್ನ ಪ್ರಕಾರ 8 to 9 ಕಿಲೋಮೀಟರ್ ಆಯ್ತು ಅನಿಸುತ್ತೆ. 11:30 ಆಗಿದೆ ಟೈಮ್. ನೋಡ್ಬೋದು ಯಾವ ಥರ ವಾತಾವರಣ ಅಂತ. ಅದೇ ನಮ್ಮೂರಲ್ಲಿದ್ದರೆ ಎಷ್ಟೊಂದು ಬಿಸಿಲಿತ್ತು. ಈ ಪಾಯಿಂಟಲ್ಲೊಂದು ಒಳ್ಳೆ ಆಯಿತು. ಇವರು ಈ ರೋಡಲ್ಲಿ ಕುದುರೆ ಮಾತ್ರ ಹೋಗೋದು, ಜನರು ಹೋಗ್ಬೋದು. ಆದರೆ ಈ ರೂಟ್ ಲಾಂಗ್ ಆಗುತ್ತೆ. ಸಮೋಸ ಪಾರ್ಸಲ್ ಮಾಡ್ಕೊಂಡು ಬಂದಿದ್ದೇವೆ. ಒಂದು ಸಮೋಸೆಗೆ 20 ರೂಪಾಯಿ. ಅದೇ ಈ ಸ್ಪಾಟಲ್ಲಿ ತಗೊಂಡಿದ್ರೆ 50 to 60 ರೂಪಾಯಿ ಒಂದು ಸಮೋಸೆಗೆ ಚಾರ್ಜ್ ಮಾಡ್ತಾನೆ. ಕೆಳಗೆ ಗೌರಿಕುಂಡಿಂದ ಪಾರ್ಸಲ್ ಮಾಡಿ ತಗೊಂಡು ಬರ್ಬೋದು. 20 ರೂಪಾಯಿ ಒಂದು ಸಮೋಸೆಗೆ. ನೋಡಿ, 30 ರೂಪಾಯಿ ಲಾಭ ಆಗುತ್ತೆ. ಮೊದಲೇದಾಗಿ ಟ್ರೆಕ್ಕಿಂಗ್ ಮಾಡೋದಿದ್ರೆ ಏನೆಲ್ಲ ಬೇಕಂತ ನೋಟ್ ಮಾಡ್ಕೊಳ್ಳಿ. ಮೊದಲೇದಾಗಿ ಚಳಿ ತಡ್ಕೊಳ್ಳುವಷ್ಟು ಬಟ್ಟೆ ಇರಬೇಕು. ಅಂದರೆ ಶಟರ್,
ಮತ್ತು ಒಳ್ಳೆ ದಪ್ಪ ಬಟ್ಟೆ ಇದ್ದರೂ ಓಕೆ, ಯಾಕಂದರೆ ಇಲ್ಲಿ -2 -3 ಆ ಥರ ಆಗುತ್ತೆ ಟೆಂಪ್ರೇಚರ್, ಸಿಕ್ಕಾಪಟ್ಟೆ ಕೋಲ್ಡ್ ಇರುತ್ತೆ. ಮತ್ತು ಸಾಕ್ಸು ಒಂದು 3 ಜೋಡಿ ಇದ್ರೂ ಓಕೆ. ಮತ್ತು ಕೈ ಗ್ಲೌಸು, ಆಮೇಲೆ ತಲೆಗೆ ಹಾಕೋ ಕ್ಯಾಪು, ಇದೆಲ್ಲ ಇಂಪಾರ್ಟೆಂಟು. ಅದೇ ರೀತಿ ಇಂಪಾರ್ಟೆಂಟಾಗಿ ಸ್ಲಿಪ್ಪರ್ ಮಾತ್ರ ಯಾವುದೇ ಕಾರಣಕ್ಕೆ ಹಾಕಬರಬೇಡಿ. ಕ್ರಾಕ್ಸು ಇಲ್ಲಾಂದರೆ ಶೂ ಆ ಥರ ಹಾಕೊಂಡು ಬನ್ನಿ. ಮತ್ತು ರೈನ್ ಕೋಟ್ ಅಂತೂ ಇರಲೇಬೇಕು. ಮತ್ತು ನಿಮ್ಮ ಬ್ಯಾಗ್ ಲೈಟ್ ವೇಟ್ ಆಗಿರಬೇಕು. ಮಿನಿಮಮ್ ಆಗಿ 4ರಿಂದ 5 kg ಒಳಗಡೆ ಸಾಮಾನ ತಗೊಂಡು ಬನ್ನಿ. ಈ ಪ್ಲೇಸಲ್ಲಿ ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲು ಬರುತ್ತೆ, ಯಾವಾಗ ಸ್ನೋಫಾಲ್ ಬೀಳುತ್ತೆ ಏನು ಹೇಳಲಿಕ್ಕಾಗಲ್ಲ. 1 ಗಂಟೆಯಲ್ಲಿ ಇಲ್ಲಿನ ವಾತಾವರಣ ಚೇಂಜ್ ಆಗಿಬಿಡುತ್ತೆ. ಮೇಲ್ಗಡೆ ರೀಚ್ ಆದಂಗೆ ತಲೆನೋವು ಬರ್ಬೋದು, ಜ್ವರ ಬರ್ಬೋದು. ಆದ್ದರಿಂದ ತಲೆನೋವು ಮಾತ್ರೆ, ಜ್ವರದ ಮಾತ್ರೆ ಮತ್ತು ಮೂವ್ ಸ್ಪ್ರೇ ಇಟ್ಕೊಂಡು ಬನ್ನಿ. ಅದೇ ರೀತಿ ಕರ್ಪೂರನ ತಗೊಂಡು ಬನ್ನಿ ಉಸಿರಾಟದ ಪ್ರಾಬ್ಲಮ್ ಇದ್ದರೆ. ಯಾವಾಗ ಯಾವ ಥರ ವಾತಾವರಣ ಚೇಂಜ್ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಒಂದು ಸಲ ಬಿಸಿಲು ಬರುತ್ತೆ, ಒಂದು ಸಲ ಮಳೆ ಬರುತ್ತೆ, ಒಂದು ಸಲ ಕೋಲ್ಡ್ ಗಾಳಿ ಬರುತ್ತೆ. ನೋಡಿ ಇವಷ್ಟೇ ಸ್ವಲ್ಪ ಸಪೂರ್ ಮಳೆ ಇತ್ತು, ಇವಾಗ ವಾತಾವರಣ ಚೇಂಜ್ ಆಗಿಬಿಟ್ಟಿದೆ, ಬಿಸಿಲು ಬಂದೋಯ್ತು ಇವಾಗ. ಅದಕ್ಕೋಸ್ಕರ ರೈನ್ ಕೋಟ್ ಇಂಪಾರ್ಟೆಂಟ್ ಇಲ್ಲಿ. ಇನ್ನೊಂದು ಶಾರ್ಟ್ಕಟ್ ಬರುತ್ತೆ D10ನಲ್ಲಿ, ಇನ್ನೊಂದು ಶಾರ್ಟ್ಕಟ್ ಬರುತ್ತೆ. ನೋಡ್ಬೋದು ಇದು ಲಾಂಗ್ ಆಗುತ್ತೆ. ಈ ಕಡೆಯಿಂದ ತಿರ್ಕೊಂಡು ಹೋಗ್ಲಿಕ್ಕೆ ನೋಡ್ಬೋದು. ಈ ದಾರಿಯಿಂದ ಹತ್ಕೊಂಡು ಹೋಗಿದ್ರೆ ಶಾರ್ಟ್ಕಟ್ ಆಗುತ್ತೆ. ಸ್ವಲ್ಪ ರಿಸ್ಕ್ ಆಗ್ಬೋದು, ಆದರೆ ಶಾರ್ಟ್ಕಟ್ ಸಿಕ್ಕಾಪಟ್ಟೆ ಶಾರ್ಟ್ಕಟ್ ಆಗುತ್ತೆ. ಇದು ನೋಡಿ ತುಂಬ ಸರ್ಕಲ್ ಆಗಿ ಮಾಡಿ ಬರಬೇಕಾಗುತ್ತೆ. ಈ ಕಡೆ ಶಾರ್ಟ್ಕಟ್ ಆಗುತ್ತೆ. ಶಾರ್ಟ್ಕಟ್ ಅಂತ ಎಲ್ಲರೂ ಶಾರ್ಟ್ಕಟ್ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ಕೆಲವರಿಗೆಲ್ಲ ಶಾರ್ಟ್ಕಟ್ ಎಲ್ಲ ಹತ್ಲಿಕ್ಕೆ ಆಗಲ್ಲ, ಕೆಲವೊಂದು ಕಡೆ ಎಲ್ಲ ರಿಸ್ಕ್ ಆಗುತ್ತೆ. ಅದಕ್ಕೋಸ್ಕರ ಶಾರ್ಟ್ಕಟ್ ಇದೆ ಅಂತ ಯಾರೂ ಶಾರ್ಟ್ಕಟ್ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಹತ್ರ ಸಾಧ್ಯ ಆದರೆ ಶಾರ್ಟ್ಕಟ್ ಆಗಿ ಹೋಗಿ. ಇವಾಗ ಟೈಮ್ 2 ಗಂಟೆ ಆಯಿತು. ವಾತಾವರಣ ನೋಡಿ ಯಾವ ಥರ ಆಗಿದೆ. ಸಂಜೆ 6 ಗಂಟೆ ಆಗುತ್ತಲ್ಲ ಆ ರೀತಿ ಆಗಿಬಿಟ್ಟಿದೆ ಕೇದಾರ್ನಾಥಲ್ಲಿ. ಇಲ್ಲಿಂದ 7 ಕಿಲೋಮೀಟರ್ ಇದೆ ಕೇದಾರ್ನಾಥ, ಮತ್ತು 7 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಬೇಕಾಗುತ್ತೆ. 6 ಗಂಟೆ ಬೇಕಾಯ್ತು ನಮಗೆ ಇಲ್ಲಿ ಮುಟ್ಲಿಕ್ಕೆ, ಮತ್ತು 7 ಕಿಲೋಮೀಟರ್ ಇದೆ. ಒಂದ್ಸಲ ವಾತಾವರಣ ನೋಡಿ ಯಾವ ಥರ ಇದೆ ಅಂತ. ನನಗೆ ಆಶ್ಚರ್ಯವಾಗಿದ್ದು ವಯಸ್ಸಾದವರು ಟ್ರೆಕ್ಕಿಂಗ್ ಮಾಡ್ಕೊಂಡು ಬರ್ತಾರೆ ಜಾಸ್ತಿಯಾಗಿ. ನಡಿಲಿಕ್ಕೆ ಆಗಲ್ಲ ಆ ಥರ ಇರುತ್ತೆ ಅವ್ರ ಪರಿಸ್ಥಿತಿ. ಏಜ್ ಆಗಿರುತ್ತೆ, ಅವರು ಟ್ರೆಕ್ಕಿಂಗ್ ಮಾಡಿ ಬರ್ತಾರೆ. ಅದೇ ಯಂಗ್ಸ್ಟಾರ್ ಎಲ್ಲ ಕುದುರೆ ಗಾಡಿ ಮೇಲೆ, ಆಮೇಲೆ ಹೆಲಿಕಾಪ್ಟರ್ ಮೇಲೆ, ಅದರಲ್ಲಿ ಬರೋದು ಜಾಸ್ತಿ. ನೋಡಿ ಎಷ್ಟು ವ್ಯತ್ಯಾಸ ಇದೆ ಅಂತ. 60 ಮೇಲೆ ವಯಸ್ಸಾದವರಿಗೆ ಏನಾದರೂ ಫ್ರೀಯಾಗಿ ಮೇಲ್ಗಡೆ ಹೋಗೋದು ವ್ಯವಸ್ಥೆ ಇದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು. ನೋಡಲಿಕ್ಕಾಗಲ್ಲ ಪಾಪ, ಆ ಥರ ಆಗುತ್ತೆ ಅವರು ಟ್ರೆಕ್ಕಿಂಗ್ ಮಾಡ್ತಾ ಇದ್ದಂಗೆ. ಆದರೂ ಅಷ್ಟು ಗಟ್ಟಿಮುಟ್ಟಿದ್ದಾರೆ ಅವರು. ಟ್ರೆಕ್ಕಿಂಗ್ ಮಾಡ್ತಾ ಇದ್ದಂಗೆ ಬಾಯಾರಿಕೆ ಜಾಸ್ತಿ ಆಗಲ್ಲ, ಯಾಕಂದರೆ ಮೇಲ್ಗಡೆ ವಾತಾವರಣ ತಂಪಾಗಿರುತ್ತೆ. ಅದರಿಂದ ಜಾಸ್ತಿ ಬಾಯಾರಿಕೆ ಆಗಲ್ಲ, ಹೊಟ್ಟೆ ಹಸಿತಾ ಇರುತ್ತೆ. ನೀವು ಬಾದಾಮ್ ತಗೊಂಡು ಬಂದರೆ ನೀವು ಟ್ರೆಕ್ಕಿಂಗ್ ಮಾಡ್ತಾ ಇದ್ದಂಗೆ ತಿನ್ಕೊಂಡು ಹೋಗ್ಬೋದು. ಹೈ ಪ್ರೋಟೀನ್ ಇರುತ್ತೆ. ಅದ್ರಗೋಸ್ಕರ ನೀವು ಕೆಳಗಡೆಯಿಂದ ಏನಾದರೂ ಪ್ರೋಟೀನ್ ಇರುವ ವಸ್ತುನ ತಗೊಂಡು ಬಂದು ಆಮೇಲೆ ತಿನ್ಕೊಂಡು ಹೋಗ್ತಾ ಇರ್ಬೋದು. ಗೈಸ್, ಫೈನಲಿ ನಿಮಗೆ ಸ್ವರ್ಗದ ಬಾಗಿಲು ತೋರಿಸ್ತೀನಿ. ನೋಡ್ಬೋದು ಸ್ವರ್ಗದ ಬಾಗಿಲು ಯಾವ ರೀತಿ ಮೇಲ್ಗಡೆ ಹೋದಂಗೆ ಈ ಪ್ಲೇಸ್ ನೋಡ್ಲಿಕ್ಕೆ ಸಿಗತ್ತೆ. ಫೈನಲಿ ನಮಗೆ ಕೇದಾರ್ನಾಥಕ್ಕೆ ರೀಚ್ ಆಗಲಿಕ್ಕೆ 7:15 ಆಗಿದೆ. ಅಂದರೆ ಟೋಟಲ್ 11 ಗಂಟೆ ಆಗಿದೆ ನಮಗೆ ಇಲ್ಲಿ ರೀಚ್ ಆಗಲಿಕ್ಕೆ. ಗೌರಿಕುಂಡದಿಂದ ಇಲ್ಲಿಗೆ ಸಿಕ್ಕಾಪಟ್ಟೆ ಚಳಿ. ಒಂದು ಪ್ಲೇಯರ್ ಅಂತೂ ನೋಡ್ಬೋದು 5 ಬಟ್ಟೆ ಹಾಕೊಂಡಿದ್ದಾನೆ ನೀವು, ಅಷ್ಟೊಂದು ಚಳಿ ಇದೆ ಸಿಕ್ಕಾಪಟ್ಟೆ. ಇಲ್ಲೇನಾಗುತ್ತೆ ಗೊತ್ತಾ, ಮೇಲ್ಗಡೆ ಬಂದಂಗೆ ಒಂಥರ ಕೋಲ್ಡ್ ವಾತಾವರಣ ಬಂದುಬಿಡುತ್ತೆ. ಅದನ್ನು ತಲೆಗೆ ಒಂಥರ ತಲೆನೋವು ಬಂದಂಗೆ ಆಗುತ್ತೆ.
ಒಂಥರ ಮೂಗೊಂದು ಇಟ್ಕೊಂಡಂಗೆ ಆಗುತ್ತೆ, ಆ ಥರ ಆಗುತ್ತೆ.